ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಬಿಗ್ ಬಾಸ್ನಿಂದ ಔಟ್ ಆದಂಥ ಧರ್ಮ ಕೀರ್ತಿರಾಜ್ ಪಡೆದಂಥ ಸಂಭಾವನೆ ಎಷ್ಟು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಹುಮಾನದ ಜೊತೆಗೆ ಒಳ್ಳೆ ಸಂಭಾವನೆಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಹಾಗಾದರೆ ಧರ್ಮ ಅವರು ಪಡೆದಂಥ ಸಂಭಾವನೆ ಒಟ್ಟು ಮೊತ್ತ ಎಷ್ಟು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ನಾಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿತ್ತು. ಚೈತ್ರಾ ಕುಂದಾಪುರ ಆಗಿರ್ಬೋದು, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ತಲೆ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಇತ್ತು. ಸ್ನೇಹಿತರೆ, ಸಾಕಷ್ಟು ಜನ ಚೈತ್ರಾ ಕುಂದಾಪುರ ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಕ್ಯಾಲ್ಕುಲೇಷನ್ ಅನ್ನು ಮಾಡಿದ್ರು. ಇನ್ನೊಂದಷ್ಟು ಜನ ಗೌತಮಿ ಎಲಿಮಿನೇಟ್ ಆಗಬಹುದು ಅಂತ ಅನ್ಕೊಂಡಿದ್ರು. ಒಂದಷ್ಟು ಜನ ಧರ್ಮ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಧರ್ಮ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಮೋಕ್ಷಿತಾ ಹಾಗೆ ಹನುಮಂತ ಇಬ್ಬರನ್ನ ಕೂಡ ಸುದೀಪ್ ಅವರು ಶನಿವಾರದ ಸಂಚಿಕೆಯಲ್ಲಿ ಸೇಫ್ ಮಾಡ್ತಾರೆ. ಅದಾದ ಮೇಲೆ ಚೈತ್ರ ಆಗಿರ್ಬೋದು, ಉಗ್ರಂ ಮಂಜು, ತ್ರಿವಿಕ್ರಮ್, ಗೌತಮಿ, ಧರ್ಮ ಅವರಲ್ಲಿ ಯಾರು ಹೊರಬರಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ನವಗ್ರಹ ಸಿನಿಮಾ ಮೂಲಕ ಖ್ಯಾತಿ ಪಡೆದಂತಹ ಹಿರಿಯ ನಟ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಬೆಟ್ಟದಷ್ಟು ನಿರೀಕ್ಷೆಗಳು ಮೂಡಿದ್ವು. ಆದರೆ ಬಳಿಕ ಧರ್ಮ ಅಷ್ಟಾಗಿ ಸದ್ದು ಮಾಡಲಿಲ್ಲ. ತಾಳ್ಮೆಯ ಅಸ್ತ್ರ ಪ್ರಯೋಗ ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವವನ್ನು ಅವ್ರು ಹೇಗಿದ್ದಾರೆ ಅದನ್ನು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಆದರೆ ಅದು ಬಿಗ್ ಬಾಸ್ ಮನೆಗೆ ಸೆಟ್ ಆಗಿಲ್ಲ. ಸೈಲೆಂಟ್ ಆಗಿ ಇರ್ತಿದ್ದಂತಹ ಧರ್ಮ ಕೀರ್ತಿರಾಜ್ ಅವರಿಗೆ ಹಲವು ಬಾರಿ ಸುದೀಪ್ ಅವರು ಕಿವಿ ಮಾತನ್ನ ಕೂಡ ಹೇಳಿದ್ರು, ಇಂಡೈರೆಕ್ಟ್ ಆಗಿ ಕೂಡ ಹೇಳಿದ್ರು, ಡೈರೆಕ್ಟ್ ಆಗಿ ಕೂಡ ಹೇಳಿದ್ರು. ಪ್ರತಿ ವಾರದ ಸಂಚಿಕೆಯಲ್ಲಿ ಧರ್ಮ ಕೀರ್ತಿರಾಜ್ ಅವರಿಗೆ ಕಿವಿ ಹಿಂಡುವಂಥ ಕೆಲಸವನ್ನ ಮಾಡ್ತಾನೆ ಇದ್ರು. ಆದರೆ ಅವ್ರು ಬದಲಾಗಿಲ್ಲ. ಬಟ್ ಇಷ್ಟು ದಿನ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ಕೂಡ ಧರ್ಮ ಹೋಗಬೇಕು ಅಂತ ಅಂದಿದ್ರು. ನಿನ್ನೆ ಎಲ್ಲರ ಒಂದು ಅಭಿಪ್ರಾಯ ಬದಲಾಗಿತ್ತು. ಧರ್ಮ ಈಗ ಆಟವನ್ನು ಶುರು ಮಾಡಿದ್ದಾರೆ, ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ, ಅವ್ರು ಸೇಫ್ ಆಗಬೇಕು ಅಂತ ಹೇಳಿದ್ರು. ಬಟ್ ಧರ್ಮ ಎಲಿಮಿನೇಟ್ ಆದರು. ಸ್ನೇಹಿತರೆ, ಸ್ಪರ್ಧಿಗಳ ಜೊತೆಗೆ ಉತ್ತಮ ಸ್ನೇಹವನ್ನು ಕೂಡ ಇವ್ರು ಹೊಂದಿದ್ರು. ಆದರೆ ಅತಿಯಾದ ಒಳ್ಳೆತನ ಧರ್ಮ ಅವರಿಗೆ ಮುಳುವಾಯಿತು ಅಂತಾನೆ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಧರ್ಮ ಕೀರ್ತಿರಾಜ್ ಹೊರಗೆ ಹೋಗಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮ ಕೀರ್ತಿರಾಜ್ ಔಟ್ ಅನ್ನುವಂಥ ಪೋಸ್ಟ್ ಬೆಳಗ್ಗೆಯಿಂದ ಹರಿದಾಡ್ತಾ ಇತ್ತು. ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಸೊ ಧರ್ಮ ಕೀರ್ತಿರಾಜ್ ಅವರ ಈ ತಾಳ್ಮೆಯ ಮಂತ್ರ ಒಂದಷ್ಟು ಜನರನ್ನ ಸೆಳೆದಿದ್ದು ಕೂಡ ಹೌದು. ಆದರೆ ಬಿಗ್ ಬಾಸ್ ಮನೆ ಭಾವನೆಗಳ ಹೂರಣ. ಹೀಗಾಗಿ ಇಲ್ಲಿ ಧರ್ಮ ಸೈಲೆನ್ಸ್ ಹೆಚ್ಚು ವರ್ಕ್ ಆಗಲಿಲ್ಲ. ಅಲ್ಲಿ ಜಗಳ ಇರಬೇಕು ಅಥವಾ ಆರ್ಗ್ಯುಮೆಂಟ್ ಇರಬೇಕು, ಮಾತನಾಡಬೇಕು, ಟಾಸ್ಕ್ ಆಡಬೇಕು, ಅಷ್ಟೇ ಜೊತೆಗೆ ತಾಳ್ಮೆ ಕೂಡ ಇರಬೇಕು. ಬಟ್ ತಾಳ್ಮೆ ಅಂತ ಅಲ್ಲಿ ಬಂದರೆ ಅದು ಲೀಸ್ಟ್ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ಜಗಳಕ್ಕೆ ಕಾಲು ಕಿರ್ಕೊಂಡು ಹೋಗ್ತಾರೆ, ಯಾಕಂತಂದರೆ ಅವ್ರು ಸೇಫ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂಥ ಬೆನ್ನಲ್ಲೇ ಅವರ ಒಂದು ಸಂಭಾವನೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಧರ್ಮ ಕೀರ್ತಿರಾಜ್ ಸಂಭಾವನೆ ಎಷ್ಟಿರ್ಬೋದು ಅದನ್ನು ಕಮೆಂಟ್ ಮಾಡಿ. ಸೊ ಪ್ರತಿ ವಾರಕ್ಕೆ ಸ್ನೇಹಿತರೆ ಇವರಿಗೆ 50,000 ರೂಪಾಯಿ ಸಿಗ್ತಾ ಇತ್ತು ಸಂಭಾವನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಧರ್ಮ ಕೀರ್ತಿರಾಜ್ 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು. ಸೊ 50,000 ಅಂತ ಕ್ಯಾಲ್ಕುಲೇಷನ್ ಹಾಕಿದ್ರೆ ಒಟ್ಟು ಸಂಭಾವನೆ ಧರ್ಮ ಕೀರ್ತಿರಾಜ್ ಅವರದ್ದು 4 ಲಕ್ಷ ರೂಪಾಯಿ. ಅಷ್ಟೇ ಅಲ್ಲ, 4 ಲಕ್ಷ ರೂಪಾಯಿ ಮಾತ್ರ ಅವ್ರು ತಗೊಂಡು ಹೋಗಿರುವಂಥದ್ದಲ್ಲ, ಜೊತೆಗೆ ವೇದಿಕೆಯಲ್ಲಿ ಅವರಿಗೆ ಬಹುಮಾನ ಕೂಡ ಕೊಟ್ಟಿದ್ರು. 1 ಲಕ್ಷದ ಒಂದು ಚೆಕ್ ಕೊಟ್ಟಿದ್ರು. ಅದಾದಮೇಲೆ 50,000 ಥರ 2 ಬಹುಮಾನ ಸಿಕ್ಕಿತ್ತು. ಅಂದರೆ 2 ಲಕ್ಷ ಅವರಿಗೆ ಬಹುಮಾನ ಒಂದು ಸಿಕ್ಕಿರುವಂಥದ್ದು. ನಿನ್ನೆ ಕಿಚ್ಚ ಸುದೀಪ್ ಅವರು ಸ್ಟೇಜಲ್ಲಿ ಕೊಟ್ಟಿರುವಂಥದ್ದು. ಅಂದರೆ ಒಟ್ಟು 6 ಲಕ್ಷ ರೂಪಾಯಿ ಹಣವನ್ನು ಬಿಗ್ ಬಾಸ್ನಿಂದ ಧರ್ಮ ಅವರು ಪಡೆದಿದ್ದಾರೆ ಸ್ನೇಹಿತರೆ. ಸೊ ಇದು ಅವರ ಒಂದು ನಿನ್ನೆಯ ಒಂದು ಪಕ್ಕ. ಅಂದರೆ 2 ಲಕ್ಷ ಸಿಕ್ಕಿರುವಂಥದ್ದು ಕನ್ಫರ್ಮ್ ಬಹುಮಾನದ ಮೊತ್ತ. ಸಂಭಾವನೆ ಎಷ್ಟು ಅನ್ನೋದನ್ನು ಎಲ್ಲೂ ಕೂಡ ರಿವೀಲ್ ಮಾಡಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಒಂದಷ್ಟು ಜನ ಊಹೆ ಮಾಡೋ ಪ್ರಕಾರ ಅವರಿಗೆ ವಾರಕ್ಕೆ 50,000 ಸಂಭಾವನೆ ಸಿಗ್ತಾ ಇತ್ತು ಅನ್ನುವಂಥದ್ದು. ಅದು ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದರೆ ಅವರಿಗೆ ಯಾವ ರೀತಿಯಾಗಿ ಹೆಸರಿದೆ, ಸೀರಿಯಲ್ ಕಲಾವಿದರಿಗಾಗಿರ್ಬೋದು, ಸಿನಿಮಾ ಕಲಾವಿದರಿಗಾಗಿರ್ಬೋದು, ಹೀಗೆ ಕಂಪ್ಲೀಟ್ ಕ್ಯಾಟಗರಿ ಇರುತ್ತೆ. ಸೊ ಅವ್ರು ಯಾವ ರೀತಿಯಾಗಿ ನೇಮ್ ಫೇಮನ್ನು ಇಟ್ಕೊಂಡಿದ್ದಾರೋ, ಫಾಲೋವರ್ಸನ್ನು ಇಟ್ಕೊಂಡಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಧರ್ಮ ಅವರಿಗೆ 4 ಲಕ್ಷ ಸಂಭಾವನೆ ಜೊತೆಗೆ 2 ಲಕ್ಷ ಬಹುಮಾನದ ಮೊತ್ತ ಸಿಕ್ಕಿರುವಂಥದ್ದು. ಒಟ್ಟು 6 ಲಕ್ಷ ಇವರಿಗೆ ಸಿಕ್ಕಿದೆ. ಬಟ್
ಧರ್ಮ ಕೀರ್ತಿರಾಜ್ ಅವರು. ಅನುಷ್ಯಾ ಅವರು ಎಲಿಮಿನೇಟ್ ಆದಾಗಲೇ ಸಾಕಷ್ಟು ಜನ ಅಂದ್ಕೊಂಡಿದ್ರು ನೆಕ್ಸ್ಟ್ ವೀಕ್ ಪಕ್ಕ ಧರ್ಮ ಕೀರ್ತಿರಾಜ್ ಅಂತ. ಬಟ್ ಇಬ್ಬರು ಒಟ್ಟೊಟ್ಟಿಗೆ ಹೋಗಿರೋದು ಸಾಕಷ್ಟು ಜನರಿಗೆ ಇಷ್ಟ ಆಗಿಲ್ಲ. ಬಂದಾಗ ಒಟ್ಟಿಗೆ ಹೌದು, ಬಟ್ ಧರ್ಮ ಕಪ್ಪೆತ್ತಬೇಕಿತ್ತು, ಬಿಗ್ ಬಾಸ್ ವಿನ್ನರ್ ಆಗಬೇಕಿತ್ತು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದು ಇದೆ. ಬಟ್ ಇಲ್ಲಿ ತಾಳ್ಮೆಗೆ ಆ ಒಂದು ಪ್ಲೇಸ್ ಇಲ್ಲ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು. ಬಟ್ ಧರ್ಮ ಅವರು ಅಗ್ರೆಷನ್ ಆಗಿರ್ಬೋದು, ಗಲಾಟೆ ಆಗಿರ್ಬೋದು, ಮಾತಾಡೋದ್ರಲ್ಲಿ ಸ್ವಲ್ಪ ಎಡಬಿದ್ರು. ತಾಳ್ಮೆನೇ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಈ ವಾರ ತುಂಬ ಬದಲಾವಣೆಯನ್ನು ಮಾಡ್ಕೊಂಡಿದ್ರು ಧರ್ಮ ಅವರು. ಆಟವನ್ನು ಕೂಡ ಚೆನ್ನಾಗಿ ಆಡಿದರು, ಬಟ್ ಅದು ವರ್ಕೌಟ್ ಆಗಿಲ್ಲ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಧರ್ಮ ಅವರು ಇನ್ನಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತ? ಎಲಿಮಿನೇಟ್ ಆಗಿದ್ದು ನಿಮಗೆ ಖುಷಿ ತಂದಿದೆಯಾ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಧರ್ಮ ಅವರು ಎಲಿಮಿನೇಟ್ ಆಗ್ತಾರೆ ಅಂತ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.